ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲಿ ವಿವಾದ ಸೃಷ್ಟಿಯಾಗಿದೆ. ಸಮಾವೇಶಕ್ಕೆ ಪಾಕಿಸ್ತಾನ ಪರ ಒಲವು ಹೊಂದಿರುವಂತಹ ವ್ಯಕ್ತಿಗೆ ಆಹ್ವಾನವನ್ನ ನೀಡಲಾಗಿದೆ ಎನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಗಂಭೀರ ಆರೋಪ ಕೇಳಿ ಬಂದಿದೆ. ಭಾರತ ಮೂಲದ ಇಂಗ್ಲೆಂಡ್ ಲೇಖಕಿ ನಿತಾಶಾ ಕೌಲ್ಗೆ ಆಹ್ವಾನವನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಮತ್ತು ಇವತ್ತು ನಡೀತಿದ್ದಂತಹ ಸಮಾವೇಶ ಇದು. ನಿಮಗೆ ಯಾವುದೇ ನಾಚಿಕೆಯ ಇಲ್ವಾ? ದೇಶದ ಏಕತೆ, ಸಂವಿಧಾನ, ಸಾರ್ವಭೌಮತ್ವಕ್ಕೆ ಧಕ್ಕೆಗೆ ನಿಮ್ಮ ಯತ್ನಾನ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ಲಂಡನ್ನ ವೆಸ್ಟ್ ಮಿನಿಸ್ಟರ್ ವಿವಿಯಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿರುವಂತಹ ಕಾಶ್ಮೀರ ವಿಚಾರದಲ್ಲಿ ಹಲವು ವಿವಾದಿತ ಬರಹಗಳನ್ನ ಬರೆದಿರುವಂತಹ ನಿತಾಶಾಗೆ ಆಹ್ವಾನವನ್ನ ನೀಡಲಾಗಿದೆ ಎನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಸಮಾವೇಶಕ್ಕೆ ಪಾಕಿಸ್ತಾನ ಪರ ಒಲವನ್ನ ಹೊಂದಿರುವಂತಹ ವ್ಯಕ್ತಿಗೆ ಯಾಕೆ ಆಹ್ವಾನವನ್ನ ನೀಡಿದ್ದೀರಾ ಎಂದು ಬಿಜೆಪಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದೆ. ಈಕೆ ಭಾರತ ಮೂಲದ ಇಂಗ್ಲೆಂಡ್ನ ನಿವಾಸಿ ನಿತಾಶಾ ಕೌಲ್ಗೆ ಆಹ್ವಾನವನ್ನ ನೀಡಿದ್ದಕ್ಕೆ ಈಗ ಬಿಜೆಪಿಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ದೇಶದ ಏಕತೆ, ಸಂವಿಧಾನ, ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋದಕ್ಕೆ ನೀವು ಯತ್ನ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಿಜೆಪಿ ಇಲ್ಲಿ ಮಾಡ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ ನಿಂದಲೇ ನಿತಾಶಾ ಕೌಲ್ ವಾಪಸ್ ಆಗಿದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಬೆಂಗಳೂರನ್ನ ಪ್ರವೇಶಿಸಲು ಅವಕಾಶವನ್ನ ನೀಡಿಲ್ಲ ಅಧಿಕಾರಿಗಳು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿತಾಶಾ. ಏರ್ಪೋರ್ಟ್ನಲ್ಲೇ ತಡೆದು ತಪಾಸಣೆಯನ್ನ ನಡೆಸಿ ವಾಪಸ್ ಕಳಿಸಿದ್ದಾರೆ ಅಧಿಕಾರಿಗಳು. ದೇವನಹಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ರು ನಿತಾಶಾ ಕೌಲ್. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರನ್ನ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನ ನೀಡಿಲ್ಲ ಅಧಿಕಾರಿಗಳು. ಇದರಿಂದಾಗಿ ನಿತಾಶಾ ಕೌಲ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏರ್ಪೋರ್ಟ್ನಲ್ಲೇ ತಡೆದು ವಾಪಸ್ ಕಳಿಸಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಈಗ ನಿತಾಶಾ ಕೌಲ್, ಲೇಖಕಿಯಾಗಿರುವಂತಹ ನಿತಾಶಾ ಕೌಲ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ಗೆ ಕರ್ನಾಟಕದ ತನ್ನ ಅವಿಭಾಜ್ಯ ಅಜೆಂಡಾ ಪ್ರಯೋಗದ ನೆಲೆಯಾಗೋಗಿದೆ ಅನ್ನುವಂತಹ ಒಂದು ಆರೋಪವನ್ನ ಕೂಡ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಭಯೋತ್ಪಾದಕರ ಪರವಾಗಿ ಒಲವನ್ನ ಹೊಂದಿದ್ದಾರೆ. ದೇಶದಲ್ಲಿ ಅಭದ್ರತೆ, ಚುನಾವಣೆಯಲ್ಲಿ ಅಡಚಣೆಯನ್ನ ಮಾಡೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರಾ ಪಾಕಿಸ್ತಾನದ ಪರವಾಗಿ ಒಲವನ್ನ ಹೊಂದಿರುವವರನ್ನ ಭಾರತಕ್ಕೆ ಸಮಾವೇಶಕ್ಕೆ ಕರೆತರುವಂತಹ ಅನಿವಾರ್ಯತೆ ಏನಿತ್ತು ಅನ್ನೋದಾಗಿ ಬಿಜೆಪಿ ಕೆಂಡಾಮಂಡಲವಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಕಾಂಗ್ರೆಸ್ ಈಗ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ ಇದೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಳ್ತಾ ಕಾಂಗ್ರೆಸ್, ಬಿಜೆಪಿಯ ಆರೋಪ ಏನು? ಚೈತ್ರ, ಈಗ ಬಿಜೆಪಿ ಟ್ವೀಟ್ ಮಾಡಿದ್ದ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ. ನಿತಾಶಾ ಕೌಲ್ ಒಂದು ರೀತಿಲಿ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡೋದ್ರಲ್ಲಿ, ಜೊತೆಗೆ ಪಾಕಿಸ್ತಾನದ ಪರದ ವಿಚಾರವಾಗಿ ಮಾತನಾಡೋದ್ರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ರು ಈ ಹಿಂದೆ ಅನ್ನುವ ವಿಚಾರಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇವತ್ತು ಏನು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶ ನಡೆದಿತ್ತು. ಕಾನ್ಸ್ಟಿಟ್ಯೂಷನ್ ಅಂಡ್ ಯೂನಿಟಿ ಆಫ್ ಇಂಡಿಯಾ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ನಿತಾಶಾ ಕೌಲ್ ಅನ್ನೋರನ್ನ ಆಹ್ವಾನ ಮಾಡಲಾಗಿತ್ತು. ಇವರು ಕಾಶ್ಮೀರಿ ಪಂಡಿತ್ ಹೌದು, ಭಾರತ ಮೂಲದ ಇಂಗ್ಲೆಂಡ್ ನಿವಾಸಿಯಾಗಿದ್ದಾರೆ. ಅಲ್ಲಿ ಇದ್ದುಕೊಂಡು ಒಂದಷ್ಟು ಬರಹಗಳನ್ನು ಕೂಡ ಅವರು ಬರೀತಾರೆ. ಈ ಹಿಂದೆ ಆರ್ಟಿಕಲ್ 370 ಪ್ರಬಲವಾಗಿ ವಿರೋಧವನ್ನು ಕೂಡ ಇವರು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಈ ಹಿಂದೆ ಬಾಬ್ರಿ ಮಸೀದಿ ಧ್ವಂಸ ವಿಚಾರದಲ್ಲಿಯೂ ಕೂಡ ಇವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಬೇರೆ ಬೇರೆ ವಿಚಾರಗಳಲ್ಲಿ ಇವರು ಪ್ರಸ್ತಾಪ ಮಾಡೋ ಮೂಲಕ ಸಂಘ ಪರಿವಾರದ ವಿರುದ್ಧ ನೇರವಾಗಿ ಸಾಕಷ್ಟು ಬಾರಿ ವಾಗ್ದಾಳಿನ ಕೂಡ ನಡೆಸಿದ್ರು. ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ನಿತಾಶಾ ಕೌಲ್ ಅನ್ನ ಇವತ್ತು ಮತ್ತೆ ನಿನ್ನೆ ಏನು ಬೆಂಗಳೂರಿನಲ್ಲಿ ನಡೆದಂಥ ಸಮಾವೇಶಕ್ಕೆ ಅವರನ್ನ ಆಹ್ವಾನ ಮಾಡಲಾಗಿತ್ತು. ಆಹ್ವಾನ ಮಾಡಿರೋದಕ್ಕೆ ಸಾಕ್ಷಿ ಈಗ ಇಲ್ಲಿ ಇದೆ. ಡಾಕ್ಟರ್ HC ಮಹದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಕೂಡ ಆಗಿದ್ದಾರೆ. ಅವರು ಇನ್ವೈಟ್ ಮಾಡಿರುವಂಥ ಒಂದು ಕಾಪಿ ಕೂಡ ಈಗ ನಮ್ಮ ಬಳಿ ಇದೆ. ನೋಡಿ, ಇನ್ವೈಟಲ್ಲಿ ನಾವು ಗಮನಿಸ್ಬೋದು. ನೋಡಿ, ನಮ್ಮದಿಗೆ ನೀವು ಒಂದು ಕಾನ್ಫರೆನ್ಸ್ನಲ್ಲಿ ನೀವು ಡೆಲಿಗೇಟ್ ಆಗಿ ಭಾಗಿಯಾಗಿ ಅಂತೇಳಿ ಅವರನ್ನು ಇನ್ವೈಟ್ ಮಾಡಿರುವಂಥ ಒಂದು ಕಾಪಿ ಇದು.
ಈಗ ಬಿಜೆಪಿ ಈ ವಿಚಾರವಾಗಿ ಕಿಡಿಕಾರೋದಕ್ಕೆ ಮುಂದಾಗ್ತದೆ. ಪಾಕಿಸ್ತಾನ ಪರ ಚರ್ಚೆಗಳನ್ನ ಮಾಡೋರಿಗೆ, ದೇಶ ವಿರೋಧಿ ಚರ್ಚೆಗಳನ್ನ ಮಾಡೋರಿಗೆ ನೀವು ಯಾಕೆ ಇನ್ವೈಟ್ ಮಾಡ್ತೀರಾ ಅಂತೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಿಜೆಪಿ. ಅಷ್ಟೇ ಅಲ್ಲದೆ ಯಾವಾಗ ನಿತಾಶಾ ಕೌಲ್ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸ್ತಾರೋ ಅಲ್ಲಿ ಅವರ ಹಿನ್ನೆಲೆಯನ್ನು ಚೆಕ್ ಮಾಡ್ಬೇಕಾದ್ರೆ ಅಂದರೆ ಇಮಿಗ್ರೇಷನ್ನಲ್ಲಿ ಚೆಕಿಂಗನ್ನು ಮಾಡುವಾಗ ಈ ವಿಚಾರ ಗೊತ್ತಾಗಿ ಅವರನ್ನು ಅಲ್ಲೇ ಸುಮಾರು 1 ದಿನಗಳ ಕಾಲ ಅಲ್ಲೇ ಇರಿಸ್ಕೊಂಡು ವಾಪಸ್ ಅಲ್ಲಿಂದನೇ ಕಳಿಸಿದ್ದಾರೆ ಅಂತೇಳಿ ಈಗ ನಿತಾಶಾ ಕೌಲ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಸೊ ಈಗ ಈ ವಿಚಾರ ತಕ್ಷಣಕ್ಕಲ್ಲದಿದ್ರೂ ನಾಳೆಯಿಂದ ಬಿಜೆಪಿಗೆ ಒಂದು ಪ್ರಮುಖವಾದಂಥ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡಿಕೊಳ್ತಾ ಕಾಂಗ್ರೆಸ್ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಚೈತ್ರ, ಧನ್ಯವಾದ ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ.